ಒಂದು ಹೆಣ್ಣು ಋತುಮತಿಯಾಗೋದು ಸಾಮಾನ್ಯ. ಆದ್ರೆ ಇಲ್ಲಿ ಈ ತಾಯಿಯೂ ಕೂಡ ಋತುಮತಿ ಆಗ್ತಾಳೆ ಅಂದ್ರೆ ನೀವು ನಂಬ್ತೀರಾ? ಹೌದು. ಭಾರತದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದೇವಾಲಯ ಅನೇಕ ರಹಸ್ಯಗಳು ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಿಗೆ ಪ್ರಸಿದ್ಧವಾಗಿದೆ. ವರ್ಷದ 4 ದಿನ ಈ ತಾಯಿಯು ಋತುಮತಿಯಾಗುತ್ತಾಳೆ ಮತ್ತು ಋತುಮತಿಯ ಸಮಯದಲ್ಲಿ ಇಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿಯು ಕೂಡ ಕೆಂಪಾಗಿ ಹರಿಯುತ್ತದೆ. ಮತ್ತು ಈ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಮೂರ್ತಿಯ ಮೇಲೆ ಬಿಳಿ ಬಟ್ಟೆಯನ್ನು ಹಾಸಲಾಗುತ್ತದೆ. ದೇವಾಲಯವನ್ನು ಮುಚ್ಚಲಾಗುತ್ತದೆ. 4 ದಿನಗಳ ನಂತರ ದೇವಾಲಯವನ್ನು ವಿಶಿಷ್ಟ ಆಚರಣೆಯೊಂದಿಗೆ ತೆರೆಯಲಾಗುತ್ತದೆ. ದೇವಾಲಯವು ತೆರೆದಾಗ ಈ ಬಿಳಿ ಬಟ್ಟೆ ಕೆಂಪು ವಸ್ತ್ರವಾಗುತ್ತದೆ ಮತ್ತು ಭಕ್ತರಿಗೆ ಅದನ್ನು ಪ್ರಸಾದವಾಗಿ ಹಂಚಲಾಗುತ್ತದೆ. ಪ್ರತಿ ವರ್ಷ ಇಲ್ಲಿ ನಡೆಯುವ ಅಂಬುಬಾಚಿ ಮೇಳ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ದೇವಾಲಯದ ಬಾಗಿಲು ಕೆಲವು ದಿನಗಳ ಕಾಲ ಮುಚ್ಚುವುದು, ನಂತರ ವಿಶೇಷವಾಗಿ ತೆರೆಯುವುದು. ಇದರ ಹಿಂದೆ ಇರುವ ನಂಬಿಕೆ ಏನು? ಇಂದಿನ ವಿಡಿಯೋದಲ್ಲಿ ಅಂಬುಬಾಚಿ ಮೇಳದ ಇತಿಹಾಸ, ಮಹತ್ವ ಮತ್ತು ಕಾಮಾಖ್ಯ ದೇವಿಯ ಕಥೆಯನ್ನ ತಿಳಿಯೋಣ. ಕಾಮಾಖ್ಯ ದೇವರು ಅಸ್ಸಾಂ ರಾಜ್ಯದ ಗುವಾಹಟಿಯ ನೀಲಾಚಲ ಬೆಟ್ಟದ ಮೇಲೆ ಇದೆ. ಶಕ್ತಿ ಆರಾಧನೆಯಲ್ಲಿ ಈ ದೇವಾಲಯಕ್ಕೆ ವಿಶೇಷ ಸ್ಥಾನವಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಇದು ಶಕ್ತಿ ಪೀಠಗಳಲ್ಲಿ ಒಂದೆಂದು ನಂಬಲಾಗುತ್ತದೆ. ಕಾಮಾಖ್ಯ ದೇವಿಯನ್ನು ಶಕ್ತಿಯ ರೂಪವಾಗಿ ಪೂಜಿಸಲಾಗುತ್ತದೆ. ಇಲ್ಲಿ ದೇವಿಯ ಆರಾಧನೆಗೆ ತಾಂತ್ರಿಕ ಸಂಪ್ರದಾಯಗಳಿಗೂ ಮಹತ್ವವಿದೆ. ಅಂಬುಬಾಚಿ ಮೇಳವು ದೇವಿಯ ವಾರ್ಷಿಕ ಶಕ್ತಿ ಉತ್ಸವ ಎಂದು ಪರಿಗಣಿಸುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ಕಾಮಾಖ್ಯ ದೇವಿಯವರು ಪ್ರಕೃತಿಯ ಸೃಷ್ಟಿ ಶಕ್ತಿಯ ಸಂಕೇತವಾಗಿ ವಿಶ್ರಾಂತಿ ಪಡೆಯುತ್ತಾರೆ ಎಂದು ಭಾವಿಸಲಾಗುತ್ತದೆ. ಈ ಅವಧಿಯಲ್ಲಿ ದೇವಾಲಯದ ಗರ್ಭಗುಡಿಯನ್ನು ಕೆಲವು ದಿನಗಳ ಕಾಲ ಮುಚ್ಚಲಾಗುತ್ತದೆ. ಪೂಜೆ ಮತ್ತು ದರ್ಶನವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗುತ್ತದೆ. ನಂತರ ವಿಶೇಷ ಆಚರಣೆಗಳೊಂದಿಗೆ ದೇವಾಲಯವನ್ನು ಮತ್ತೆ ತೆರೆಯಲಾಗುತ್ತದೆ. ಅಂಬುಬಾಚಿ ಮೇಳದ ಸಮಯದಲ್ಲಿ ದೇಶದ ವಿವಿಧ ಭಾಗಗಳಿಂದ ಸಾಧುಗಳು, ಸನ್ಯಾಸಿಗಳು ಮತ್ತು ಭಕ್ತರು ಕಾಮಾಖ್ಯ ಕ್ಷೇತ್ರಕ್ಕೆ ಬರುತ್ತಾರೆ. ದೇವಿಯ ದರ್ಶನಕ್ಕಾಗಿ ಸಾವಿರಾರು ಜನರು ಕಾಯುತ್ತಾರೆ. ಈ ಮೇಳದಲ್ಲಿ ಭಕ್ತಿ, ಧ್ಯಾನ, ಪೂಜೆ ಮತ್ತು ಆಧ್ಯಾತ್ಮಿಕ ಆಚರಣೆಗಳು ನಡೆಯುತ್ತದೆ. ಭಕ್ತರು ದೇವಿಯ ಕೃಪೆಯಿಂದ ಜೀವನದಲ್ಲಿ ಶಾಂತಿ ಮತ್ತು ಶುಭ ಸಿಗುತ್ತದೆ ಎಂದು ನಂಬುತ್ತಾರೆ. ಪುರಾಣಗಳ ಪ್ರಕಾರ ದಕ್ಷ ಯಜ್ಞದ ಘಟನೆಯ ನಂತರ ಸತಿ ದೇವಿಯ ದೇಹ ಭಾಗಗಳು ಭೂಮಿಯ ವಿವಿಧ ಸ್ಥಳಗಳಲ್ಲಿ ಬಿದ್ದವು ಎಂದು ನಂಬಲಾಗಿದೆ. ಆ ಸ್ಥಳಗಳನ್ನು ಶಕ್ತಿ ಪೀಠಗಳು ಎಂದು ಕರೆಯಲಾಗುತ್ತದೆ. ಹಾಗೆ ಸತಿ ದೇವಿಯ ಯೋನಿ ಭಾಗವು ಈ ಪವಿತ್ರ ಸ್ಥಳದಲ್ಲಿ ಬಿದ್ದಿದೆ ಎಂದು ಕೂಡ ನಂಬಲಾಗುತ್ತದೆ. ಕಾಮಾಖ್ಯ ಕ್ಷೇತ್ರವು ಈ ಶಕ್ತಿ ಪರಂಪರೆಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಭಕ್ತರು ನಂಬುತ್ತಾರೆ. ಇಲ್ಲಿ ದೇವಿಯನ್ನು ಸೃಷ್ಟಿ ಪ್ರಕೃತಿಯ ರೂಪವಾಗಿ ಆರಾಧಿಸಲಾಗುತ್ತದೆ. ಅಂಬುಬಾಚಿ ಮೇಳವು ಕೇವಲ ಒಂದು ಹಬ್ಬವಲ್ಲ, ಇದು ಪ್ರಕೃತಿ, ಮಹಿಳಾ ಶಕ್ತಿ ಮತ್ತು ಸೃಷ್ಟಿಯ ಮಹತ್ವವನ್ನು ಗೌರವಿಸುವ ಆಧ್ಯಾತ್ಮಿಕ ಆಚರಣೆಯಾಗಿದೆ. ದೇವಿಯ ಶಕ್ತಿಯನ್ನು ಭಕ್ತರು ಅನುಭವಿಸುವ ಪವಿತ್ರ ಸಮಯವೆಂದು ಇದನ್ನು ಪರಿಗಣಿಸಲಾಗುತ್ತದೆ. ಕಾಮಾಖ್ಯ ದೇವಾಲಯದ ಅಂಬುಬಾಚಿ ಮೇಳವು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಒಂದು ವಿಶಿಷ್ಟ ಭಾಗವಾಗಿ ನಂಬಿಕೆ, ಭಕ್ತಿ ಮತ್ತು ಸಂಪ್ರದಾಯಗಳು ಸಾವಿರಾರು ವರ್ಷಗಳಿಂದ ಜನರನ್ನು ಒಂದಾಗಿಸುತ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.